ಇವರೊಬ್ಬರು ಹೇಳಿದ ಮಾತೇ ಕೇಳಲ್ಲ. ದೊಡ್ಡ ಸೀರೆ ಉಡಬೇಕು ಅಂತಾರೆ. ಉಳಿದ ಡ್ರೆಸ್ಸೆಲ್ಲ ಎಂತ ಮಾಡೋದು ನಾನು? ಸೀರೆ ಒಂದು ಚೆನ್ನಾಗಿರೋದಿಲ್ಲ ಇಲ್ಲ, ಆವಾಗಿನ ಬ್ಲೌಸ್ ಈಗ ಆಗಲ್ಲ, ಹೊಸ ಸೀರೆ ಬ್ಲೌಸೇ ಹೊಲಿಸ್ಲ. ಎಂತ ಮಾಡೋದೇನು? ಯಾವ ಸೀರೆ ಉಡೋದು ಅಂತಲೇ ಗೊತ್ತಾಗಲ್ಲಲ್ಲ. ಅಯ್ಯೋ, ಎಲ್ಲ ಕೇಳಿ ಹೋಗೋಣ ಹ್ಞೂ ಅಂತ ರೆಡಿ ಆಗೋಷ್ಟೊತ್ತಿಗೆ ಈ ಥರದ್ದು ಒಂದು ಏನಾದ್ರು ಪ್ರಾಬ್ಲಮ್. ನನಗೊಂದು ಯಾವಾಗಲೂ ಆರಾಮಾಗಿ ಎಲ್ಲಿಗೂ ಹೋಗೋಕ್ಕಾಗೋದೇ ಇಲ್ಲ. ನಾನು ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ಇವ್ರು ಹೇಳಿದ್ದೇ ಆಗಬೇಕು ಅನ್ನೋದು. ಸಾಧಾರಣ ಸೀರೆ ಉಟ್ಕೊಂಡು ಹೋದ್ರೆ ಅಲ್ಲೆಲ್ಲ ನಗಾಡ್ತಾರೆ. ಅದಕ್ಕಂತೂ ಈಗೇನು ಜಂಬ ಬಂದು ಹೋಗ್ಯದೇನು ಸಾವುಕಾರರ ಮನೆಗೆ ಕೊಡ್ತಿರೋದು ಅಂತ. ಎಷ್ಟು ಸತಿ ಹೇಳಿದೆ ಅನ್ನಂಗಿಲ್ಲ, ಅವ್ರ ಮನೇಲಿ ಹಂಗದೆ ಹಿಂಗದೆ ಅಂತ. ನಾನು ಎಂತ ಅದೇ ಅಂತ ತೋರಿಸ್ಕೊಳೋದು. ಯಾವಾಗ ನೋಡಿದ್ರು ಹೀಗೆ. ಒಂದು ಅಪ್ಪಂತ ಬಟ್ಟೆ ಹಾಕಿಣನ ಅಂದರೂ ಇಲ್ಲ. ಅಷ್ಟು ಗಡಿ ಬಿಡಿ ಮಾಡಿ ಮದುವೆ ಆಗಬಾರ್ದಿತ್ತು ನಾನು. ಏ ಪಲ್ಲವಿ, ಎಂತ ಹೊದಕ್ತಿದ್ದೀಯ ಮಾರತಿ? ಬೇಗ ಬೇಗ ರೆಡಿ ಆಗೋಕ್ಕಾಗಲ್ಲ. ಗಂಟೆ ಎಷ್ಟಾಗ್ಯದ ನೋಡಿಯಾ? ಏನು ರಾತ್ರಿ ಫಂಕ್ಷನಿಗೆ ಹೋಗೋಣ ನೀನು? ರಾತ್ರಿ ಫಂಕ್ಷನ್ ಅದೆಯೋ ಇಲ್ಲ, ಸುಮ್ಮನೆ ಹೋಗಿ ಮನೆ ನೋಡ್ಕೊ ಬರ್ಬೇಕಷ್ಟೆ. ಈಗ ಸತ್ಯನಾರಾಯಣ ಕತೆ ಆಗಾತು, ಸತ್ಯನಾರಾಯಣ ಕತೆ ಆಗಿ ತೀರ್ಥಪ್ರಸಾದನೂ ಕೊಟ್ಟಾಗಿದೆ. ಈ ಊಟನೂ ಆತದನಂತ ಕಾಣ್ತದೆ. ನೀನು ಈ ಥರ ಮಾಡ್ತಿರೋದು ನೋಡಿದ್ರೆ ನಗಾಡ್ತಾರೆ ಮಾರತಿ ಯಾರು. ಬೇಗ ಬೇಗ ರೆಡಿ ಆಗೋ. ಬಾಲೆ ಎಲ್ಲಿ ಬಿಟ್ಟಿಯಾ? ನೀವು ಸುಮ್ಮನೆ ಇರ್ರಿ, ನನ್ನ ಟೆನ್ಷನ್ ನಂಗಾಗ್ಯದೆ. ಯಾವ ಬಟ್ಟೆ ಹಾಕ್ಕೊಂಡು ಹೋಗೋದಂತಲೇ ಗೊತ್ತಾಗಲ್ಲ. ಹಿಂಗೆ ಹೇಳಿದ್ರು ದೊಡ್ಡಕ್ಕೆ ಸೀರೆ ಉಟ್ಕೊಂಡು ಬಾ ಅಂತೀರಿ. ಅವನು ಎಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಕೊಡ್ತಾ ಇದ್ದಾರೆ ಗೊತ್ತಾ? ಮೊದಲೇ ಜಂಬ ಮಾಡ್ತದೆ. ನಾನು ಹಂಗೆ ಸಾಧಾರಣಕ್ಕೆ ರೆಡಿಯಾಗಿ ಹೋದ್ರೆ ಅದು ಮತ್ತೇನಿಲ್ಲ. ಎಂಥದಾರು ಹಾಕ್ಯ ಮಾರತಿ, ಎಂಥದಾರು ಹಾಕಿ ಬಾ. ಸತ್ಯನಾರಾಯಣ ಪೂಜೆ ಎಲ್ಲ ಸೀರೆ ಉಟ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಅಂದೆ. ಅದು ನಿನ್ನ ತಲೆಗೆ ಹೋಗ್ಲಾ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನೀವು ಹೋಗಿ ಹೋಗಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಮಾತು ಕೊಟ್ಟನಲ್ಲ, ಅದು ನನ್ನ ತಪ್ಪು. ನಿನ್ನೆ ಅಷ್ಟೇ ಬಂದೀಯ ಮನೆಯಿಂದ, ಇವತ್ತು ಮತ್ತೆ ಹಿಂಗೆ ಹೊರಡೋದಂದ್ರೆ ಯಾರಿಗಾರು ಒಂಥರ ಬೇಜಾರಾಗಲ್ಲ. ಈಗ ಅಮ್ಮನ ಹತ್ರ ಕೇಳ್ದಾನೆ? ಇಲ್ಲಪ್ಪ, ನಾ ಕೇಳಲ್ಲ. ಹಾಂ, ನಿಂಗೆ ಏನು ಹೇಳಿದ್ದೆ? ಅಮ್ಮನ ಹತ್ರ ಒಂದು ಮಾತು ಕೇಳು, ಹಿಂಗೆ ಹತ್ರದ ಫ್ರೆಂಡ್ ಮದುವೆ ನಾನು ಹೋಗಲೇಬೇಕು ಅಂತೇಳಿ ಹೇಳು ಅಂತ ಹೇಳಿದ್ನೇ ಇಂತ. ಯಾಕೆ ಹಿಂಗೆ ಮಾಡ್ತೀಯ ಮಾರತಿ? ಅಯ್ಯೋ, ನಿಮ್ಮದೊಂದು ಮಾರ. ಅವ್ರೇನು ಬೇಡ ಅಂತ ಹೇಳಲ್ಲ, ಮತ್ತು ಕೇಳೋದೊಂದು ಎಂತಕ್ಕೆ? ನಾ ಈಗ ಕೇಳದೆ ಇದ್ದಕ್ಕೂ ನೀವು ಹೋಗೋದು ಬೇಡ ಅಂತ ಏನಾರು ಹೇಳ್ತಾರ ಅವರು? ಸುಮ್ಮನೆ ಇರಿ. ಇಲ್ಲದೆ ಹೋಗಿದ್ದು ಅಂದ್ರೆ ಅಗ್ಳೆ ಮಾಡ್ತಿರ್ತೀರಿ. ನನ್ನ ಟೆನ್ಷನ್ ನಂಗಾಗ್ಯದೆ. ಅಲ್ಲ, ಎಲ್ಲರಿಗೂ ವಯಸ್ಸಾತ ಬುದ್ಧಿ ಬೆಳೀತಾ ಬಂದ್ರೆ ನಿಮ್ಗೆ ಬುದ್ಧಿ ಕಡಿಮೆ ಆತ ಬರ್ತದ ಅಂತ. ಎಂಥ ಮಾತಂತ ಆಡ್ತಿದ್ದೀಯೇ? ಅವ್ರೇನು ಬೇಡ ಅಂತ ಹೇಳ್ತಾರನ್ನು ಕೇಳೋದೆ ಎಂತಕ್ಕೆ ಅಂತೀಯಲ್ಲ. ಎಲ್ಲಿಗೆ ಹೋಗೋದಾದ್ರೂ ಬೇಡ ಅಂತ ಹೇಳಲ್ಲ, ಅದು ಅವ್ರ ಒಳ್ಳೆ ಗುಣ. ಹಂಗಂತ ನಾವು ನಮ್ಮ ಕಿರಿಯ ಧರ್ಮ ಬಿಡೋಕ್ಕಾಗ್ತದ? ಮನೇಲಿ ಹಿರಿದಾಗಿದ್ದರು ಇದ್ದಷ್ಟೊತ್ತಿಗೆ ಒಂದು ಮಾತು ಕೇಳೋದು ಬೇಡ, ಹೋತೀವಿ ಅಂತ. ಅಯ್ಯೋ ಮಾರ, ಇನ್ನೂ ಟೈಮ್ ಅದೇ. ಹೋಗೋಷ್ಟೊತ್ತಿಗೆ ಹೇಳೇ ಹೋಗಲ್ಲ ನಾನು. ಹೋಗ್ತೀನಿ ಅಂತ ಹೇಳೇ ಬರ್ತೀನಿ. ನೀವು ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ನೋಡು, ಬೈದರೆ ಮತ್ತು ಅದಕ್ಕೆ ಸಿಟ್ಟು ಮಾಡ್ತಿರ್ತೀಯ. ಎಲ್ಲರೂ ಹೊರಡೋಷ್ಟೊತ್ತಿಗೆ ಯಾಕೆ ಸುಮ್ಮನೆ ಅಂತ ನಾನು ತಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ದಿದ್ರೆ ಬೇಡ ಬಿಡು. ಎಂತ ಹೋಗೋಷ್ಟೊತ್ತಿಗೆ ಹೇಳಿ ಹೋತೀಯೇ? ಹೇಳಿ ಹೋಗೋದಲ್ಲ, ಹೇಳು ಅಂತ ಹೇಳಿದ್ದಲ್ಲ ನಿಂಗೆ, ಕೇಳು ಅಂದಿದ್ದು. ಹೋಗೋದಾ ಅಂತ ಕೇಳಬೇಕು, ಹೋತೀವಿ ಅಂತ ಹೇಳೋದಲ್ಲ. ಇರೋ ಟೆನ್ಷನ್ನೇ ನನಗಿಲ್ಲಿ ಹೆಚ್ಚಾಗ್ಯದೆ. ಅದ್ರ ಮಧ್ಯೆ ನಿಮ್ಮದೊಂದ. ಎಲ್ಲಿಗೆ ಹೋತಿದ್ರು ಒಂದು ನೆಮ್ಮದಿಯಿಂದ ಹೋಗೋಕ್ಕೆ ಬಿಡಲ್ಲ ಅಲ್ಲ ನೀವು? ದೇವ್ರೆ, ಏನು ಮಾಡ್ಬೇಕಾತ ಇವಳನ್ನ ಅಂತ. ಈಗ ಏನು ಹೇಳಕ್ಕೆ ಹೋದ್ರು ಹೊರಡೋಷ್ಟೊತ್ತಿಗೆ ಮತ್ತು ಸುಮ್ಮನೆ ಮೂಡ್ ಆಫ್ ಆದಂಗೆ ಆಗ್ತದೆ. ಹೋಗಿ ಬಂದು ಕೂತೀನಿ ತಡೆ. ಫಂಕ್ಷನಿಗೆ ಹೋಗಿ ಬಂದು ಕೂತೀನಿ, ನಿನ್ನ ಹದ ಹಾಕ್ತೀನಿ ತಾಡಿ. ಈಗೆಂತ ಹೇಳಲ್ಲ, ಹೇಳೋ ಟೈಮಲ್ಲಿ ಹೇಳ್ತೀನಿ ನೋಡು. ಇನ್ನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಕರೆಕ್ಟಾಗಿ ರೆಡಿಯಾಗಿ ಹೊರಟು ನಿಂತರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಕರ್ಕೊಂಡು ಹೋಗಲ್ಲ ಅಷ್ಟೇ. ನಿನ್ನ ನೆಮ್ಮದಿಯಿಂದ ಹೋಗೋದೋ ಎಂತ ಹೋಗೋದೋ ಅದು ನೀನು ಡಿಸೈಡ್ ಮಾಡು. ಕೇಳಿಸ್ತಲ್ಲ? ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ ಮಾತ್ರ. ಬತ್ತ ಇದಕ್ಕೆ ಸಲಿಗೆ ಕೊಟ್ಟಿದ್ದು ಜಾಸ್ತಿ ಆಯ್ತು ಅಂತ ಕಾಣ್ತದೆ. ಅಮ್ಮ ಏನು ಅಂದ್ಬಿಟ್ಟದೇನೋ. ನಾನಾರು ಅತ್ಲಾಗ ಮೊದಲೇ ಹೇಳಿದರೆ ಆತಿತ್ತು. ಈಗ ಹೋಗಿ ಎಂತ ಅಂತ ಹೇಳೋದು? ಹೊರಡಕ್ಕೆಲ್ಲ ರೆಡಿ ಹಾಕ್ಕೊಂಡು ನಾನು ಒಬ್ಬ ಹಂಗಿದ್ದವನೇ.
ನಿನ್ನೆ ಎರಡೆರಡು ಸತಿ ಹೇಳಬೇಕು ಅಂದ್ಕೊಂಡಿನಿ, ಮರ್ತೇ ಹೋಗಿದೆ. ಎಂತ ಅಂತ ಹೇಳಲಿ ನಾನೀಗ? ಇದರ ದಸೆಯಿಂದ ನನಗೆ ಒಂದೆರಡು ಗೋಳಲ್ಲ. ಅವು ಕಲ್ಲು ಬಿದ್ದು ಸಿಕ್ಕಾರು ಸಿಕ್ತಾನ ಕೈಗೆ. ಕೆಳಗೆಲ್ಲ ಸೊರಕಿ ಅಂತಕ್ಕೆ ಅಂತ ಮೇಲ್ಗಂಟ್ಕಟ್ಟು ಹಾಕಿಟ್ಟೆ. ತೆಗಿಬೇಕಾರೆ ಗೋಳಿದು ನಿನ್ನೆನೆ ಜ್ಞಾನ ಮಾಡೀನಿ ತಕ್ಕೋಬೇಕು ಅಂತ. ಪಲ್ಲವಿ ಎತ್ರಕ್ಕಿತ್ತು, ಅದಕ್ಕಾರು ಸಿಕ್ತಿತ್ತೇನ? ಎಂತಕ್ಕ ಅಡುಗೆ ಮನೆ ಕಡೆ ಪತ್ತಿಕೆ ಇಲ್ಲಪ್ಪ. ಎತ್ಲಾಗ ಹೋದ ಏನು ಪೂರ್ತಿ ಮರ್ತೇ ಬಿಟ್ಟದ. ಒಂದು 15 ದಿನ ತವ್ರ ಮನೇಲಿ ಇದ್ದು ಎಂಥದ ಹಂಗೆ ಬಂದು ತರಕಾರಿ ಅಂತಾರೆ ಹೆಚ್ಚದು, ಇಲ್ಲ ಒಂದೆರಡು ಪಾತ್ರೆ ತೊಳೆಯೋದು ಅಂತಾರೆ ಮಾಡ್ತಿದ್ದು. ಈಗಂಕ ಪುಟ್ಟು ಬಿಟ್ಟೇ ಬಿಟ್ಟದಪ್ಪ. ಮತ್ತೆ ಹೊಸೂಟಿ ಎಲ್ಲ ಕಲಿಸ್ಬೇಕಾಗ್ಯದೇನು. ಕಲಿಸ್ತೀನಿ, ಸ್ವಲ್ಪ ಹೊತ್ತು ನೋಡ್ತೀನಿ. ಬರದೇ ಇರಲಿ, ಬಂದಿಲ್ಲಿ ಇವತ್ತು ಸಾರಿಗೀರೆಲ್ಲ ನೀನೇ ಮಾಡು ಅಂತ ಬಿಟ್ಟು ದರ್ಗಿಗೆ ಹೋಗೋಕೆ ಮಾಡ್ಕೊತೀನಿ. ದರ್ಗ ಆಗ್ಬೇಕಿನ್ನು ಎಲ್ಲರದ್ದು ದರ್ಗಿನ ರಾಶಿ ಆಗಿದೆ. ಇನ್ನು ಇದನ್ನು ಹೀಗೆ ಬಿಟ್ಟರೆ ಅಯ್ಯೋ ದೇವ್ರೆ, ಅಮ್ಮ ಎಂಥದೋ ಕೆಲಸ ಮಾಡ್ತಾ ಇದೆ. ಹೆಂಗೆ ಹೇಳಲಿ ನಾನೀಗ? ಏನು ತಿಳ್ಕೊತದೇನೋ. ಅಲ್ಲ ಅಮ್ಮ, ಅದು ಎಂತ ಮಾಡ್ತಿದ್ದೀಯೆ? ಎಂತ ಇಟ್ಟೀಯ ಅಲ್ಲಿ? ಹೇಳಿ ಈಚಿಗೆ ಬಾ, ನಾ ತಕ್ಕೊಡ್ತೀನಿ. ಬಾ ಈಚಿಗೆ ಬಾ. ಕಲ್ಲು ಬೀಳಿ ಮರಯ್ಯ ನಂಗೆ ಸಾದಿಲ್ಲ. ಉಣಕ್ ಮೆಣಸು ಅದು ಒಂದು ಪ್ಲಾಸ್ಟಿಕಲ್ಲಿ ಗಂಟು ಕಟ್ತಾಳೆ, ಅಲ್ಲಿ ಮೇಲೆ ಹಾಕಿಟ್ಟಿದ್ನ. ಒಂದು ಸ್ವಲ್ಪ ಖಾಲಿ ಅದಕ್ಕೂ ತಕ್ಕೊಳಕಾಗ್ತದೆ ಅಂತ. ಮುಂದೆ ಹೋಗ್ಯದನ್ನು ಕೈಗೆ ಸಿಕ್ಕಲ್ಲ. ನೀನು ಹಿಂದೆ ಎತ್ಲಕ್ಕೆ ಹೋತಾ? ಅದರ ಎತ್ತರಕ್ಕಿತ್ತು, ಸಿಕ್ತಿತ್ತು ಕೈಗೆ. ನೋಡ್ತಿದ್ದೀನಿ ಬರಲೇ ಇಲ್ಲಪ್ಪ. ಬತ್ತ ಯಾಕೆ ಹಿಂಗೆ ಆತಂತಾನೆ ಗೊತ್ತಾಗಲ್ಲ. ಬಾಲೆ ತಂದು ಕೊಟ್ಟು ಹೋತಪ್ಪ. ಈಗ ನಿನ್ನ ಅಪ್ಪನ ಹತ್ರ ಕೊಟ್ಟಿನಿ, ಸ್ವಲ್ಪ ಹೊತ್ತಿಗೆ ಬಾಲೆ ಕರ್ಕೊಬತ್ತಾರ ಅವ್ರೀಗ ಹೊಳ್ತದೆ ಅಂತ. ಎಂತ ಮಾಡ್ತಾ ಇದೆ ಪಲ್ಲವಿ? ಅದಮ್ಮ, ಈಗ ಒಂದು ಕೆಲಸ ಆಗಿದೆ ಮಾರತಿ. ಅದೀಗ ಅಲ್ಲಿ ನಿಂತ್ಕೊಂಡು ಹೇಳ್ಕೊಳಿಸ್ತಾ ಇದೆ. ನಂಗೆ ಕೇಳಕ್ಕೆ ಹೆದ್ರಿಕಾಗ್ತದೆ. ನೀವು ಹೋಗಿ ಕೇಳಿ, ನೀವು ಹೋಗಿ ಕೇಳಿ ಅನ್ನೋದು. ನಾನಾರು ಎಂತ ಮಾಡಲಿ ಹೇಳ? ಅದೇ ಕೇಳೋಣ ಅಂತ ಬಂದೆ ನಾನು. ಅದು ಹೆದರ್ಕಿಂಡೆ ಬರಲ್ಲ ಈಗ ಅಡುಗೆ ಮನೆಗೆ. ಎಂತದ ಹೆದರಕ್ಕೆ ಅಂತಾಗ್ಯದ? ನಾನು ಹುಲಿ ಕಟ್ಟಿ ನಾನು ಅಡುಗೆ ಮನೆಯಲ್ಲೇ ಹೆದರ್ಕಿಂಡು ಈಚಿಗೆ ಬರದೇ ಇರೋಕ್ಕೆ? ಅಲ್ಲ ಅಮ್ಮ, ಅದು ಫ್ರೆಂಡ್ ಒಬ್ಳಿತ್ತು, ಭಾಳ ಕ್ಲೋಸ್ ಫ್ರೆಂಡ್. ಇದ್ರ ಮದುವೆಲೆಲ್ಲ ಭಾಳ ಓಡಾಡಿತ್ತದು. ಅದರದ್ದು ಮದುವೆ ಮನೆ ಇವತ್ತು ಶಾಸ್ತ್ರ ಅಂತೆ. ಅದಕ್ಕೂ ನೆನಪಿಲ್ಲ ಈಗ. ಹಾಗಂತ ಕಂಡಿದ್ರೆ ನಾನು ಒಂದು 2 ದಿವಸ ಲೇಟಾಗೇ ಕರ್ಕೊಬತ್ತಿದ್ದೆ ಅಲ್ಲಿಂದ. ಅಲ್ಲಿ ಮದುವೆ ಮನೆ ಪೂರೈಸ್ಕೊಂಡೇ ಬರ್ಬೋದಿತ್ತು. ನಿನ್ನೆ ರಾತ್ರಿ ಹೇಳ್ತಾ ಇದೆ. ಅದು ಈಗ ಎಂತ ಮಾಡೋದು? ಕೇಳಿದ್ರು ಬೈತಾರೆ ಏನೋ, ಹೋಗೋದು ಬೇಡ ಏನೋ ಅಂತಿತ್ತು. ಮತ್ತು ನಾನೇ ಹೇಳಿದೆ, ನಾನೇ ಕೇಳ್ತೀನಿ ನೋಡೋಣ ಅಮ್ಮನ ಹತ್ರ. ಬಹಳ ಕ್ಲೋಸ್ ಫ್ರೆಂಡು, ಇಲ್ಲಿದ್ರೆ ನಾನು ಮತ್ತು ಬೇಡ ಅಂತಿದ್ದೆ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೋಗಿ 1 ಗಂಟೆ ಹೊತ್ತು ಅಲ್ಲೊಂದು ಅರ್ಧ ಗಂಟೆ ನಿಲ್ತೀವಿ, ಮತ್ತು ಹಾಗೆ ವಾಪಸ್ ಬಂದುಬಿಡ್ತೀವಿ ಬೇಗ. ಯೋ ಮರಯ್ಯ ಮುದ್ದಣ್ಣೆ, ನೀ ಹೇಳೋದು ನೋಡಿದ್ರೆ ನಾನು ಯಾರನ್ನು ಎಲ್ಲಿಗೂ ಹೋಗೋಕ್ಕೆ ಬಿಡಲ್ಲ, ಕೋಣೆಲಿ ಕೂಡೇ ಹಾಕ್ತೀನಿ ಅನ್ಬೇಕು. ಯಾರು ಅಲೆಸಿದ್ರೆ ಅದನ್ನೊಂದು ಹೇಳೋಕ್ಕೆ ಏನಾಗ್ತದೆ ನೋಡೋಣ. ಏನಪ್ಪ ಮರ್ತು ಹೋಗೋದಂದ್ರೆ ಅದು ಹೆಂಗೆ ಮರ್ತು ಹೋಗೋದ? ಈಗ ಮನೇಲಿರೋಷ್ಟೊತ್ತಿಗೆ ಜ್ಞಾನಿಲ್ಲ, ಇಲ್ಲಿಗೆ ಬಂದಕ್ಕೂ ಅದು ಹೆಂಗೆ ಜ್ಞಾನಕ್ಕೆ ಬಂತು? ಹೋಗಲಿ ಬಿಡಿ ಅಂತಾರೆ ಹಾಕ್ಕೊಂಡ್ಲೆ. ನಾನು ಹಂಗಾರೆ ಮನೆ ಬದಿ ಇರ್ತದೆ ಅದು. ಈಗ ಸಾರೆಲ್ಲ ಮಾಡೋಕ್ಕೆಲ್ಲ ಹೆಂಗೆ ಅಂತೇಳಿ ಎಲ್ಲ ಹೇಳ್ಕೊಟ್ಟು ನಾನು ನಿನ್ನಪ್ಪ ದರ್ಗಿಗೆ ಹೋಗ್ಬೇಕು ಅಂತ ಮಾಡಿದ್ದು. ನೀನು ನೋಡಿ ಅಲ್ಲ, ಆಚೆ ಈಚೆಗೆಲ್ಲ ದರ್ಗಿನ ರಾಶಿ ಎಷ್ಟು ಹತ್ರಕ್ಕಾಗ್ಯದ. ನಾವು ಇನ್ನು ನೆಟ್ಟಗೊಂದು 10 ಜಲ್ಲೆ ತರಲ. ಆ ಕೆಸೆದವ್ರಿಗಂತೂ ಒಂದು ಎಲೆ ಸಿಕ್ಕೋಕ್ಕಿಲ್ಲ ಬಿಡು. ಎಲ್ಲ ವಾರಂತ ಗುಡಿಸ್ತಗ್ದಾಗಿದೆ. ನಮ್ಮ ಹಡ್ಡಲ್ಲಿ ಸಿಕ್ಕಿದ್ರೆ ಎಷ್ಟು ದರ್ಗ ಸಿಕ್ಕ್ಯಾತ? ಕೇಳ್ಬೇಕು ಇನ್ನು ಯಾರ ಹತ್ರನಾರು. ನಾಳೆಯಿಂದನಾರು ಹೋಗೋಕೆ ಮಾಡಿದ್ರೆ ಆತಿತ್ತು ಮರಯ್ಯ. ಏನೋ ನಿಮ್ಮಿದು ನಂಗೆ ಅರ್ಥ ಆಗಲ್ಲ. ಏನಾರು ಜಾಸ್ತಿ ಹೇಳಿದ ಕೂಡಲೇ ಎಲ್ಲಿಗಾರು ಹೊರಟ್ರೆ ಹೀಗೆ ಹೇಳ್ತೀರಿ ಅಂತ ಆಗ್ತದೆ. ಒಂದು ಸಲ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಈಗ ನಿನ್ನ ಅಪ್ಪಗೆ ಗೊತ್ತಾದರೂ ಕೂಗಕ್ಕೆ ಹಾಕಿದ್ದಾರೆ ಈಗ. ಅದು ಹಾಗೆ ಹೇಳ್ತಮ್ಮ, ನಾನು ಹೋಗಲ್ಲ, ಮತ್ತು ನಿನ್ನೆ ಅಷ್ಟೇ ಬಂದೀನಿ, ಇವತ್ತು ಹೊರಟ್ರಿ ಏನಾರು ಹೇಳ್ತಾರೇನೋ, ಬೇಡ ಬಿಡಿ, ಆಮೇಲೆ ಮದುಮಕ್ಳು ಇಲ್ಲಿಗೆ ಬಂದಾಗ ಬೇಕಾದ್ರೆ ಒಂದು ದಿವ್ಸ ಹೋಗೋಣ ಅಂತ.
ನಾನೇ ಬೇಡ ಅಂದೆ ಅಮ್ಮ. ಈಗ ಈ ಟೈಮಲ್ಲಿ ಹೋಗಿ ಬಂದ್ಕೊಬಿಟ್ರೆ ರಗಳೇ ಇರಲ್ಲ. ಇನ್ನು ಅವ್ರು ಯಾವತ್ತು ಬರ್ತಾರೋ ಏನೋ ಅದನ್ನು ಕೇಳಿ ಫೋನ್ ಮಾಡ್ತಾ ಇರೋದು, ಮತ್ತೊಂದು ದಿವ್ಸ ಹೋಗೋದು, ಯಾರಿಗೆ ಬೇಕಮ್ಮ ಅವು? ಅದಕ್ಕೆ ನಾನೇ ಹೇಳಿದೆ, ಬೇಡ ಇವತ್ತೇ ಹೋಗಿ ಬಂದುಬಿಡು, ಇನ್ನೊಂದು ದಿವಸ ಹೋಗೋದನ್ನ ಇಟ್ಕೊಬೇಡ ನೀನು ಅಂತ. ಯಾಂತರ ಮಾಡಿ ಮರೆಯ ಇನ್ನು ಅಪ್ಪಲ್ಲೇ ಬಾಲೆ ಕರ್ಕೊಂಡಿರ್ಬೇಕು. ಒಂಚೂರು ಹೋಗಿ ಹೇಳು, ಹಿಂಗೆ ಹೋಗಿ ಬಾಲೆ ಕರ್ಕೋತೀರಾ ಬಿಟ್ಟು ಹೋಗ್ತೀರಾ? ಇಲ್ಲ ಅಮ್ಮ, ಬಾಲೆ ಕರ್ಕೊಂಡು ಹೋಗಲೆ. ಈ ಶಕೆಲಲ್ಲಿ ಕರ್ಕೊಂಡೋಗಿ ಎಂತ ಮಾಡೋದಮ್ಮ? ಏನಿಲ್ಲದೆ ಅದ್ರದ್ದು ಹಠ ಅಂದ್ರೆ ಹಠ. ಇನ್ನು ಫಂಕ್ಷನಲ್ಲೆಲ್ಲ ಜನ ನೋಡಿ ಕೂಗಕ್ಕೆ ಶುರು ಮಾಡ್ತು ಅಂದರೆ ನಾವು ಅಲ್ಲಿ ಗಿಲ್ದಿದ್ದಂಗೆ ಆಗ್ತದೇನು? ಹೌದಲ್ಲ. ಅಲ್ಲ ಇಲ್ಲಿ ಈಗ ತಾಯಿಗೆ ಏನಾಗಿ ಒಳ್ಳಕ್ಕೆ ಶುರು ಮಾಡಿದ್ರೆ ಎಂತ ಮಾಡೋದ? ಇಲ್ಲ ಅಮ್ಮ, ನಾವು ಹೆಚ್ಚೊತ್ತು ಇರಲ್ಲ ಅಲ್ಲಿ. ಈ ಸ್ನಾನ ಮಾಡಿ ಮಲಸ್ತೀಯಲ್ಲ, ಅದು ಮಲಗಿ ಹೇಳೋರೊಳಗೆ ನಾವು ಬಂದುಬಿಡ್ತೀವಿ ನೋಡ್ಬೇಕಾರೆ. ಇದು ಅಮ್ಮ, ಅಪ್ಪಗೊಂಚೂರು ನೀನೇ ಹೇಳೆ, ಹಿಂಗೆ ಅಂತ ನಿನ್ನ ಹತ್ರ ಕೇಳಿದೆ ಫಸ್ಟೇ ಅಂತಲೇ ಹೇಳು. ನಿಂಗೆ ಮರ್ತೋಗಿತ್ತು ಅಂತ ಹೇಳು ಪ್ಲೀಸ್ ಕಣೆ ಅಮ್ಮ. ಎಲ್ಲ ಕಡೆಯಿಂದ ನನ್ನೊಂದು ಇದು ಮಾಡಿ ನೀವು ನಾ ಹೇಳಿದಕ್ಕೂ ಅಷ್ಟು ಸಲ ಸೊಪ್ತಾರೆ ಅಂತ ಮಾಡ್ದೆ ಅವ್ರೀಗ. ಎಂತದ ಮರೆ, ಹೋಗಿ ಹೋಗಿ ಮರೆ, ಪಕ್ಕನ ಹೊರಟು ಪಕ್ಕನ ಬಲ್ಲಿ. ಸರಿ ಅಮ್ಮ. ದೇವ್ರೆ, ಸದ್ಯ ಬದುಕಿಂಡೆ. ಅಮ್ಮ ಎಲ್ಲಿ ಸಿಟ್ಟು ಮಾಡ್ತದೇನೋ ಅಂತ ಜೀವದಲ್ಲಿ ಜೀವಿರಲ್ಲ. ಓ, ಅದು ಅದನ್ನು ತಕ್ಕೊಡೋಕೆ ಹೇಳಿತ್ತು, ತಕ್ಕೊಡ್ಲೂ ಇಲ್ಲ. ಈಗ ತಕ್ಕೊಡೋಕೆ ಹೋಗಲ್ಲ ಕಡೆಗೆ. ಮತ್ತೇನಾರು ಜ್ಞಾನ ಮಾಡಿ ಮತ್ತೊಂದು ಮಾತೇನಾರು ಕೇಳಿದ್ರೆ ಬೇಡ, ಆಮೇಲೆ ಬಂದಮೇಲೆ ಇದು ಮಾಡ್ತೀನಿ. ಹೇಳಿನಿ ಅರ್ಧ ಗಂಟೆಯಲ್ಲಿ ರೆಡಿ ಆಗಿರ್ಬೇಕು ಅಂತ, ಇನ್ನೂ ಆಗಲೇನ. ನೀನಾರು ಹೀಗೆ ಅದಲ್ಲ ಇದು ಇದಲ್ಲ ಅದು ಅಂತ ಸೌರಿಸ್ತಾ ಇರು. ನಾವು ಹೋಗೋದೇ ಇಲ್ಲ, ಕರ್ಕೊಂಡೇ ಹೋಗಲ್ಲ. ಅದು ಏನು ಬೇಕಾದ್ರೆ ಮಾಡ್ಕೆ. ಪಲ್ಲವಿ ರೆಡಿ ಆದನೆ? ಪಲ್ಲವಿ, ನಾನು ರೆಡಿ ಆದೆ, ನೀವು ರೆಡಿ ಆಗಲ್ಲಂದ್ರಿ? ನಾನು ರೆಡಿಯಾಗಿ ಆತು. ನೀವು ಹೇಳಿದ್ಕಿಂತ ಮುಂಚೆನೇ ರೆಡಿ ಆಗೀನಿ, ನೋಡಿ ಬೇಕಾರೆ ಇಲ್ಲಿ. ಓ, ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲ, ಅದಲ್ಲ ಇದು ಇದಲ್ಲ ಅದು ಅಂಥೇಳಿ ತಲೆ ಹರಟೆ ಮಾಡಿ ಒಳ್ಳೆ ಚೆನ್ನಾಗಿ ರೆಡಿ ಆಗ್ಯದೆ. ಚಂದಕ್ಕೇನು ಕಡಿಮೆ ಇಲ್ಲ, ಇದರಲ್ಲೇ ಮಳ್ಳು ಮಾಡಿಬಿಡ್ತು ನನ್ನ. ಏನು ಹಂಗೆ ನೋಡ್ತಾ ನಿಂತ್ರಲ್ಲ? ನಂಗೆ ಇಷ್ಟೊತ್ತು ಗಡಿಬಿಡಿ ಮಾಡ್ತಿದ್ರಿ. ನಾನು ರೆಡಿಯಾಗಿ ಆಗಿದೆ. ಹೋಗಿ ರೆಡಿಯಾಗಿ ಈಗ. ಏನು ಹಿಂಗೆ ಬರ್ತೀರಾ? ಒಳ್ಳೆ ಬಟ್ಟೆ ಹಾಕೋ ಬನ್ನಿ. ಗ್ರೀನ್ ಕಲರ್ ಶರ್ಟ್ ಇತ್ತಲ್ಲ ನಿಮ್ಮ ಹತ್ರ ಒಂದು, ಅದನ್ನು ಹಾಕ್ಕೊಳ್ಳಿ. ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಳ್ಳಿ ಆತ. ಬೇಗ ರೆಡಿಯಾಗಿ ಬನ್ನಿ, ಮತ್ತೆ ಅಲ್ಲೆಲ್ಲ ಕಾಯ್ತಿರ್ತಾರೆ. ಹ್ಞೂ ಮಾರತಿ, ಹಾಕೋ ಬತ್ತೀನಿ ಬಿಡು. ಎಲ್ಲಿಟ್ಟೀಯ? ಹೊರಗಡೆ ಇಟ್ಟಿಯಲ್ಲ, ಐರನ್ ಆಗ್ಯದ? ನಂಗೆ ಗೊತ್ತಿಲ್ಲಪ್ಪ, ಅಲ್ಲೇ ಎಲ್ಲ ಇರಬೇಕು, ಯಾವುದೋ ವಾರ್ಡ್ರೋಬಲ್ಲಿ ಇರ್ಬೇಕಾ ಅಂತ. ಅಲ್ಲ, ಸೂಟ್ ಕೇಸ್ ಒಳಗುಂಟ. ನಾನು ನೋಡ್ಲ, ಬೇಗ ತಕ್ಕೊಂಡು ಹಾಕೋ ಬನ್ನಿ ನೀವು. ಹ್ಞೂ ಮಾರತಿ, ಸಾಕು ಬಿಡು, ಯಾವುದೋ ಒಂದು ಹಾಕು ಬತ್ತೀನಿ. ನೀನೊಬ್ಬಳು ಹೆಂಡ್ತಿ ನನಗೆ. ಓ, ರೆಡಿ ಆದನ? ಅಲ್ಲ, ಹೋಗೋದು ಬರಲ್ಲಿಗೆ ಬರೋದಯ್ಯ. ಒಂದು ಮಾತು ಹೇಳಬೇಕು ಅಂತ ಗೊತ್ತಿಲ್ಲ ಪಲ್ಲವಿ ನಿಂಗೆ. ನಾನೀಗ ದರ್ಗಿಗೆ ಹೋಗೋದು ಅಂಥೇಳಿ ಎಲ್ಲ ಸಮ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ. ನಿನ್ನ ಮಾವಿಗೆ ಗೊತ್ತಾದರೆ ಹಂಗೆ ಬೈಯಕ್ಕೆ ಶುರು ಮಾಡ್ತಾರೆ. ಎಲ್ಲಿಗೆ ಹೋಗೋದೇ ಆಗಲಿ ಫಸ್ಟೇ ಒಂದು ಮಾತು ಹೇಳ್ಕೋಬೇಕೆ ಮನೇಲಿದ್ದರಿಗೆ. ಹೆಂಗೆ ಮದುವೆ ಹಬ್ಬ ಅದೇ ಅಂತ ಗೊತ್ತಿದ ಮೇಲೆ ಈ ಮನೆಯಲ್ಲೇ ಇದ್ದು ಬರ್ಬೇಕಾ ಬೇಡ? ನೀನು ಮದುವೆ ಪೂರೈಸ್ಕೊಂಡೇ ಬಂದಿದ್ರೆ ಆಗಿ ಹೋಗ್ತಿತ್ತು. ಹೌದಾ? ಇವರು ಹಂಗೆ ಹೇಳಿದ್ರು, ಅಮ್ಮಗೆ ಹೇಳಬೇಕಿತ್ತು ಅಂತ. ನನಗೆ ಅದು ಗೊತ್ತೇ ಆಗಲ್ಲ. ನಾವು ಕೇಳಿದ್ಮೇಲೆ ನೀವು ಹೆಂಗಿದ್ರು ಬೇಡ ಅನ್ನಲ್ಲಲ್ಲ, ಅದಕ್ಕೆ ನಾನು ಎಂತ ಕೇಳೋದು ಅಂತ ಸುಮ್ಮನಾದೆ. ಪಲ್ಲವಿ, ಬಟ್ಟೆ ಎಲ್ಲಿಟ್ಟಿಯೇ ಅದು? ಓ ಮುದ್ದಣ್ಣೆ, ಗಂಟ್ಲು ಕರ್ತ ಭಾಳ ಹೆಚ್ಚಾಗ್ಯದನ. ಅಷ್ಟು ಕೆಮ್ಮಿಸ್ಬೇಡ, ಗಂಟ್ಲು ಹೊಡಿಯಕ್ಕದೆ ಕಡಿಗೆ. ಎಂತ ಔಷಧಿ ಹಚ್ಚಕ್ಕತ್ತದ ಅದಕ್ಕೆ? ಇಲ್ಲ, ಅವ್ರಿಗೆ ಕೆಮ್ಮು ಇಲ್ಲ. ಈಗ ಎಂಥದೋ ತರ್ಗಂಟ್ಲು ಹೋತ ಏನೋ ಆತೇನ. ಓ ಬಹುಶಃ ಅಲ್ಲಿ ವಾರ್ಡ್ರೋಬ್ ಓಪನ್ ಮಾಡೋದಕ್ಕೂ ಧೂಳ್ಗೀಳು ಏನಾರು ಹೋತೇನ. ಇಲ್ಲಪ್ಪ, ಅಷ್ಟೆಲ್ಲ ಕೆಮ್ಮು ಇಲ್ಲ ಅವರಿಗೆ. ನನ್ನ ಹತ್ತ ತೆಗಿಯೋಕ್ಕೆ ಬಂದು ಸಾರ್ ತೆಗಿಯೇ ಬಿಡು. ಅಯ್ಯೋ ದೇವ್ರೆ, ಇಷ್ಟೊತ್ತು ಅಮ್ಮನ ಹತ್ರ ಅಷ್ಟು ಸುಳ್ಳು ಹೇಳಿ ಬಂದೆ. ಪೂರ್ತಿ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ತು. ಎಂತ ಬಟ್ಟೆ ಸಿಕ್ಕದ್ವನ?
ಹೂನೇ ಅಮ್ಮ. ಇಲ್ಲೇ ಅದವೆ ಬಟ್ಟೆ ಹಾಕಿತಾ ಇದ್ದೀನಿ, ಬಂದೆ. ಪಲ್ಲವಿ ನೀವು ಹೋಗಿರೆ, ನಾ ಬರ್ತೀನಿ, ಅಲ್ಲಿ ಕಾರಿನ ಹತ್ರಕ್ಕೆ ಹೋಗಿರಿ ನೀನು.